ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಚರ್ಚೆ. ಉತ್ತರ ಕರ್ನಾಟಕ ಭಾಗದ ರೈತರ ಸಮಸ್ಯೆ ಅಭಿವೃದ್ಧಿ ಬಗ್ಗೆ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ಹೀಗಾಗಿ ಈ ಭಾಗದ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗದ ರೈತರ ಸಮಸ್ಯೆ ಆಗಿರಬಹುದು, ಅಭಿವೃದ್ಧಿ ಬಗ್ಗೆ ಆಗಿರಬಹುದು, ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ಹೀಗಾಗಿ ಈ ಭಾಗದ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಭಾಗದ ನೀರಾವರಿ ಪ್ರವಾಸೋದ್ಯಮಕ್ಕೆ ಸಹಕಾರ ಕೊಟ್ಟಿಲ್ಲ, ಸರ್ಕಾರಿ ನೇಮಕಾತಿ ಆಗದೆ ಯುವಕರು ಒಂದ್ ಕಡೆ ಪರದಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಕೊಡಬೇಕಾಗಿತ್ತು. ಬೇಜವಾಬ್ದಾರಿತನದಿಂದ ಇಚ್ಛಾಶಕ್ತಿಯ ಕೊರತೆ ಉಂಟಾಗಿದೆ. ಕಬ್ಬು ಬೆಳೆಗಾರರು ಹೋರಾಡಿದಾಗ ಯಾರು ಕೂಡ ಹೋಗಿರಲಿಲ್ಲ. ಸರ್ಕಾರ ರೈತರ ನೆರವಿಗೆ ಹೋಗದೆ ಇರುವುದು ದುರ್ದೈವ ಅಂತ ಹೇಳಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ರೈತರ ಸಮಸ್ಯೆಗಳನ್ನ ಕೇಳ್ತಾನೆ ಇಲ್ಲ, ಅಭಿವೃದ್ಧಿ ಬಗ್ಗೆ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಅಂತೇಳಿ ಹೇಳಿದ್ದಾರೆ. ಇವತ್ತು ಕರ್ನಾಟಕದ ಅಭಿವೃದ್ಧಿಯ ವಿಚಾರದಲ್ಲಿ ಒಂದು ಸಮತೋಲನವನ್ನ ತರುವಂತ ನಿಟ್ಟಿನಲ್ಲಿ ಈ ಭಾಗದ ಉತ್ತರ ಕರ್ನಾಟಕ ಜನರ ಒಂದು ಅಪೇಕ್ಷೆ ಇರುವಂತದ್ದು, ಎಲ್ಲೋ ಒಂದ್ ಕಡೆ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ವಿಚಾರದಲ್ಲಿ ಸರ್ಕಾರ ಹಿಂದೇಟಾಗ್ತಾ ಇದೆ. ಕಳೆದ ಹಲವಾರು ದಶಕಗಳಿಂದ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ಮಲತಾಯಿ ಧೋರಣೆ ಆಗ್ತಾ ಇದೆ ಅನ್ನುವ ಅಭಿಪ್ರಾಯ ಸರ್ವೇ ಸಾಮಾನ್ಯವಾಗಿ ಈ ಭಾಗದಲ್ಲಿ ಇರುವಂಥದ್ದು. ಇವತ್ತು ಅಭಿವೃದ್ಧಿ ಯೋಜನೆಗಳಲ್ಲಿ ಸಮತೋಲನ ಆಗಬೇಕು ಅಂತ ಹೇಳಿ ಯಾವಾಗ ಆಗಲಿಲ್ಲ, ಒಂದು ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವ ಧ್ವನಿಯೂ ಕೂಡ ಹಲವಾರು ಬಾರಿ ಈ ಭಾಗದಲ್ಲಿ ಧ್ವನಿ ಎದ್ದಿರುವಂಥದ್ದು ಕೂಡ ನಮಗೆಲ್ಲ ತಿಳಿದಿರುವಂತಹ ವಿಚಾರ. ಇವತ್ತು ಈ ಭಾಗದಲ್ಲಿ ನೀರಾವರಿ ಯೋಜನೆಗಳು ಅಪೂರ್ಣಗೊಂಡಿರ್ತಕ್ಕಂಥ ವಿಚಾರ ಇರಲಿ, ಕಬ್ಬು ಬೆಳೆಗಾರರ ಸಮಸ್ಯೆಗಳು ಏನು, ಈ ಭಾಗದಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ಗಳನ್ನು ಮಾಡಿ ಉದ್ಯೋಗಗಳನ್ನು ಸೃಷ್ಟಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಸಹಕಾರವನ್ನು ಕೊಡುವಂಥದ್ದು, ಪ್ರವಾಸೋದ್ಯಮ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದ ಬಗ್ಗೆ ಬರೀ ಉತ್ತರದವರು ಮಾತ್ರ ಮಾತನಾಡಬೇಕಾ? ಶಿವಲಿಂಗೇಗೌಡ ಭಾಷಣಕ್ಕೆ ಯತ್ನಾಳ ತಕರಾರು, ಪ್ರತಿಭಟನೆ. ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಚರ್ಚೆ. ಹೌದು, ನಿಜ. ಇವತ್ತು ಅಧ್ಯಕ್ಷರೇ ಈಗ ಉತ್ತರ ಕರ್ನಾಟಕದವ್ರು ಯಾರು ಮಾತಾಡ್ಲಿಲ್ಲ. ಅಪ್ಪ ಹೇಳ್ತಪ್ಪ, ಇವ್ರದೆಲ್ಲ ಬರೇ ಹಳ್ಳಿ ಮೈಸೂರು ಭಾಗದವ್ರು ಮಾತಾಡಿ ಆಯ್ತು. ಇನ್ನೊಂದು ಎಕ್ಸ್ಪ್ಲೇನ್ ಮಾಡನ್ ಬಿಡ್ರಿ. ಹೇಳಿ, ಉತ್ತರ ಕರ್ನಾಟಕದ ಎಲ್ಲಾ ಶಾಸಕರು ಮಾತಾಡ್ಲಿಕ್ಕೆ ಬಿಡ್ಬೇಕು. ಅದು ಒಂದು ಗೌಡ್ರೆ, ನೀವು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ಬೇಕು. ನೀವು ಹಳೆ ಮೈಸೂರು ಭಾಗದವ್ರು, ಉತ್ತರ ಕರ್ನಾಟಕದವ್ರು ಸಮಗ್ರವಾಗಿ ಮಾತಾಡ್ತಾರೆ. ಉತ್ತರ ಮಾತಾಡ್ಬೇಕಾಗಿಲ್ಲ, ಎಲ್ಲರೂ ಮಾತಾಡ್ಲಿ. ಅಧಿಕಾರ ನಿಮ್ಗೆ ನೀವು ಗ್ಯಾರಂಟಿ ತೆಗೀರಿ ಅಂತ ನೇರವಾಗಿ ಹೇಳಿ ನೋಡೋಣ. ಬಿಜೆಪಿ ಶಾಸಕರಿಗೆ ಸವಾಲು ಹಾಕಿದ ಶಾಸಕ ಶಿವಲಿಂಗೇಗೌಡ. ಉತ್ತರ ಕರ್ನಾಟಕ ಭಾಗದ ಜನರಿಗೂ ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಉತ್ತರ ಕರ್ನಾಟಕ ಭಾಗದ ಜನರು ಗ್ಯಾರಂಟಿ ಫಲಾನುಭವಿಗಳಾಗಿದ್ದಾರೆ.
ಈ ದೇಶದಲ್ಲೇ ತಂದಿರ್ತಕ್ಕಂಥ ಗ್ಯಾರಂಟಿ ಯೋಜನೆನ ಉತ್ತರ ಕರ್ನಾಟಕದ ಭಾಗಕ್ಕೆ ಎಲ್ಲೋ ಅಡಚಣೆ ಆಗಿದೆ ಅನ್ನೋ ರೀತಿಯಲ್ಲಿ ಹಣಕಾಸು ಏನೋ ಆಗಿದೆ ಅಂತೇಳಿ ಮಾತಾಡಿದ್ರು. ಗ್ಯಾರಂಟಿ ಯೋಜನೆ ಈ ದೇಶದ ಬಡವರಿಗೋಸ್ಕರ ಯಾರು ನಿಜವಾದಂತ ಪ್ರಾಮಾಣಿಕವಾಗಿ ಆರ್ಥಿಕವಾಗಿ ಮೇಲಕ್ಕೆ ಬರಬೇಕು, ಸಾಮಾಜಿಕವಾಗಿ ಮೇಲಕ್ಕೆ ಬರಬೇಕು, ಅದಕ್ಕೋಸ್ಕರ ಇವತ್ತು ನಾವು ಗ್ಯಾರಂಟಿ ಯೋಜನೆಯನ್ನ ತಂದು ಜನತೆಗೆ ಕೊಟ್ಟು ಜನತೆಯ ವಿಶ್ವಾಸವನ್ನ ಗಳಿಸಿದ್ವಿ. ಆದ್ರೆ ನೀವು ಅದನ್ನ ಟೀಕೆ ಮಾಡಿ ಇದು ಮಾಡ್ತಾ ಇದ್ರಿ. ಆಯ್ತು, ನಮ್ಮನ್ನು ಟೀಕೆ ಮಾಡಿ ಸ್ವಾಮಿ, ನಿಮ್ಮದೇ ಪಕ್ಷ ಬಿಹಾರದಲ್ಲಿ ಯಾಕೆ ಸ್ವಾಮಿ ಎಲೆಕ್ಷನ್ ಮೊದಲೇ 10,000 ಹಾಕಿರಿ? ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಅಲ್ಲ, ಉತ್ತರ ಕರ್ನಾಟಕ ನೀವು ಟೀಕೆ ಮಾಡಿರಲ್ಲ, ಅದಕ್ಕೆ ಹೇಳಿದೆ. ಉತ್ತರ ಕರ್ನಾಟಕ ಆಮೇಲೆ ಅಲ್ಲ ಆಮೇಲೆ ಉತ್ತರ ಕರ್ನಾಟಕ ಮಾತ್ರ ಮಾತಾಡಿ ಸಾಕಿಗೆ, ರಾಜಕಾರಣ ಆಮೇಲೆ ಮಾತಾಡ್ರಿ. ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದೀರಿ, ಎಲ್ಲಾ ರಾಜ್ಯದಲ್ಲೂ ಕೊಟ್ಟಿದ್ದೀರಿ, ಮತ್ತೆ ಇಲ್ಲಿ ಬಂದು ಗ್ಯಾರಂಟಿ ಸರಿ ಇಲ್ಲ ಅಲ್ಲಿ ಹೇಳಿ ಅವ್ರಿಗೆ. ಅವರು ದೊಡ್ಡ ಯುನಾನಿಮಸ್ ಆಗಿ ಇಂಡಿಯಾ ದೇಶದಲ್ಲೇ ಒಂದು ಧೈರ್ಯವಾಗಿ ಗ್ಯಾರಂಟಿ ತೆಗಿರಿ ಅಂತ ಹೇಳಿ ಧೈರ್ಯವಾಗಿ ಒಂದು ಸ್ಟೇಟ್ಮೆಂಟ್ ಕೊಡಿ. ನೀವು ಒಂದು ಸ್ಟೇಟ್ಮೆಂಟ್ ಇಶ್ಯೂ ಮಾಡಿ ಅಧ್ಯಕ್ಷರೇ, ನಾವು ಗ್ಯಾರಂಟಿ ತೆಗಿರಿ ಅಂತ ಹೇಳಿ ಆತ್ಮಸಾಕ್ಷಿಯಾಗಿ ಜನತೆ ಮುಂದೆ ಹೇಳಿ. ಅದು ಯಾರು ಸಂಜೆ ಗ್ಯಾರಂಟಿಯಿಂದ ಏನೋ ಆಗಿಬಿಟ್ಟಿದೆ ದೇಶ, ಏನೋ ಕರ್ನಾಟಕ ಎತ್ತಗ ಹೋಯ್ತೆ ಅಂತ.